ನ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ ಇರುತ್ತಲ್ಲ, ಆ ಕೋರ್ಟಿನಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈಗಾಗಲೇ ಕೋರ್ಟ್ಗಳಲ್ಲಿ ಸಾಕಷ್ಟು ಕನ್ಫರ್ಮ್ ಆಗ್ತಾ ಇದ್ದಾವೆ. ಬಳ್ಳಾರಿ ಆಗಿರ್ಬೋದು, ಆಮೇಲೆ ಮೊನ್ನೆ ಕರೆದಿರುವಂಥ ಕೊಡಗು ಆಗಿರ್ಬೋದು, ಆಮೇಲೆ ಶಿವಮೊಗ್ಗ ಆಗಿರ್ಬೋದು, ಎಲ್ಲ ಕೋರ್ಟ್ಗಳಲ್ಲಿ ನೇಮಕಾತಿಯನ್ನು ಆರಂಭ ಆಗಿರುವಂಥದ್ದು. ಎಲ್ಲ ವಿಡಿಯೋಗಳು ಕೂಡ ನಮ್ಮ ಚಾನಲಲ್ಲಿ ಇದ್ದಾವೆ. ಈಗಾಗಲೇ ಶಿವಮೊಗ್ಗದಲ್ಲಿ ಕರೆದಿದ್ದಾರೆ, ಬಳ್ಳಾರಿಯಲ್ಲಿ ಕರೆದಿದ್ದಾರೆ. ಅಪ್ಲಿಕೇಶನ್ ಸಲ್ಲಿಸುವಂಥ ಎಲ್ಲ ಅಭ್ಯರ್ಥಿಗಳು ಇಚ್ಛೆ ಇರೋರು ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೋರ್ಟ್ನಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಯಾರು ನಮ್ಮ ಅಲ್ಲಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಾಫಿಟ್ ಏನು ಅಂತ ನೀವು ಕೇಳೋದಾದರೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಿರ್ತೀವಿ. ಅದರಲ್ಲಿ ಯಾವುದು ಅಂತ ನೀವು ನೋಡೋದಾದರೆ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಮತ್ತು ರೈತರಿಗೆ ಉಪಯುಕ್ತ ಆಗಿರುವಂತಹ ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದಿದ್ದೇ ಆದಲ್ಲಿ ನ್ಯೂಸ್ ಪೇಪರ್ ಥರ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡಾಗ. ಆದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿರ್ತಕ್ಕಂಥ ಹುದ್ದೆಗಳು. ಹುದ್ದೆಗಳ ಹುಡುಕಾಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ನೀವು ಏನಪ್ಪ ಅಂದರೆ ಈಗಾಗಲೇ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಜಾಸ್ತಿ ಬರೀ ಪಿ ಸಿ ಅಂತಲೇ ಇದ್ದೀರ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇರ್ತೀರ. ಅದನ್ನು ಮಾಡಿ ಬೇಡ ಅಂತಲ್ಲ, ಬಟ್ ಅದಕ್ಕಿಂತ ಹೊರತುಪಡಿಸಿ ಸಾಕಷ್ಟು ಹುದ್ದೆಗಳು ಕನ್ಫರ್ಮ್ ಆಗ್ತಾ ಇದ್ದಾವೆ. ಎಲ್ಲವಕ್ಕೂ ಅರ್ಜಿನ ಸಲ್ಲಿಸಿ. ಯಾವುದೇ ಒಂದು ಹುದ್ದೆನ ನೀವು ಅದೇ ಅಂತ ಕೂತ್ರೆ ದಿನ ಜಾಸ್ತಿ ಹೋಗ್ತಾ ಇದೆ ಮತ್ತು ಕಾಲ್ಫಾರ್ಮ್ ಕಮ್ಮಿ ಆಗ್ತಾ ಇದ್ದಾವೆ. ಆದ ಕಾರಣಕ್ಕೋಸ್ಕರ ಒಂದು ಸರಿ ಯೋಚನೆ ಮಾಡಿ ನೋಡಿ. ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಎಲ್ಲ ಹುದ್ದೆಗಳ ಅಪ್ಲಿಕೇಶನ್ ಸಲ್ಲಿಸಿದ್ರೆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಎಕ್ಸಾಮ್ ಬರೆದ ಮೇಲೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದನ್ನು ಫೇಸ್ ಮಾಡ್ಬೋದು ಅಂತ ತಿಳ್ಕೊಂಡು ನಿಮ್ಮ ಹತ್ರನೇ ಒಂದು ಧೈರ್ಯ ಬಂದುಬಿಡುತ್ತೆ. ಆದ ಕಾರಣ ಒಂದು ಸರಿ ಥಿಂಕ್ ಮಾಡಿ ಯೋಚನೆ ಮಾಡ್ಕೊಂಬಿಡಿ. ಒಂದರ ಮೇಲೆ ಕೂಡೋದು ಅಷ್ಟು ಒಳ್ಳೆಯದಲ್ಲ. ಇಲ್ಲಿ ಫಸ್ಟ್ ಶೈಕ್ಷಣಿಕ ಅರ್ಹತೆ ಅಂದರೆ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಚಿಕ್ಕಬಳ್ಳಾಪುರ ನ್ಯಾಯಾಲಯದಂದರೆ. ಇಲ್ಲಿ ನೋಡ್ಬೋದು 10th 12 ಡಿಪ್ಲೊಮಾ ಅಂದರೆ 10ನೇ ತರಗತಿ 12ನೇ ತರಗತಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು ಅಂತಿದೆ. ಅಂದರೆ ಇವು ಮೂರರಲ್ಲಿ ಯಾವುದರಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು. SLC ಮುಗಿದಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿನ ಸಲ್ಲಿಸ್ಬೋದು. 12th ಆಮೇಲೆ ಡಿಪ್ಲೊಮಾ ಮುಗಿದಿರುವಂಥ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಮುಂಚೆ ಏನಾಗಿರ್ತಪ್ಪ ಅಂದರೆ ITI ಡಿಪ್ಲೊಮಾ PU ಅಂತ ಕನ್ಸಿಡರ್ ಮಾಡಿರಲಿಲ್ಲ. ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂದರೆ SLC ಮುಗಿದ ಮೇಲೆ ITI ಅಂತ ಮಾಡಿರ್ತಾರೆ ವಿದ್ಯಾರ್ಥಿಗಳು. ಅಂಥವ್ರು ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಈಗಾಗಲೇ ನಾನು ಫಾರೆಸ್ಟಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಲ್ಲಿ ಡಿಪ್ಲೊಮೊ ಮತ್ತು ITI ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರು ಅಂತ ತಿಳ್ಕೊಂಡು ಸರ್ಕಾರ ಘೋಷಣೆ ಮಾಡಿರೋಂಥದ್ದು. ಇಲ್ಲಿ ವೇತನ ಶ್ರೇಣಿ ಅಂತ ನೋಡೋದಾದರೆ ಇಲ್ಲಿ ಹುದ್ದೆಗಳ ಡಿವೈಡ್ ಅಂದರೆ ಬೇರೆ ಬೇರೆ ಕೊಟ್ಟಿದ್ದಾರೆ. ಸೋನೋಗ್ರಾಫ್ ಆಗಿರ್ಬೋದು, ಟೈಪಿಸ್ಟ್ ಆಗಿರ್ಬೋದು, ಕ್ಯಾಪಿಸ್ಟ್ ಆಗಿರ್ಬೋದು, ಮತ್ತು ಇಲ್ಲಿ ಡ್ರೈವಿಂಗ್ ಲಾಸ್ ಅವ್ರಿಗೂ ಇರೋಂಥ ಹುದ್ದೆ, ಮತ್ತು ಪ್ಯೂನ್, ಎಲ್ಲವಕ್ಕೂ ಅದರದ್ದೇ ಆದಂಥ ಒಂದು ವೇತನ ಶ್ರೇಣಿ ಇದೆ. ನೀವು ಅಪ್ಲಿಕೇಶನ್ ಸಲ್ಲಿಸೋ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನೀವು ಸೋನೋಗ್ರಾಫಿ ಸಲ್ಲಿಸಿದರೆ ಇಲ್ಲಿ ಇದನ್ನು ಚೂಸ್ ಮಾಡ್ಕೋಬೇಕು. ಟೈಪಿಸ್ಟ್ನ ನಿಮ್ಮ ಕಂಪ್ಯೂಟರ್ ನಾಲೆಜ್ ಇದ್ದಿದೆ ಅದನ್ನು ಚೂಸ್ ಮಾಡ್ಕೋಬೇಕು. ಚಾಲಕ್ ಡ್ರೈವಿಂಗ್ ಹಾಕ್ತೀನಿ ಅನ್ನೋರು, ಮತ್ತು ಪ್ಯೂನ್. ಇದನ್ನು ಚೂಸ್ ಮಾಡ್ಕೊಂಡಾಗ ಅದರದ್ದೇ ಆದಂಥ ಒಂದು ಸ್ಯಾಲ್ರಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ವಯೋಮಿತಿ ಅಂತ ನೀವು ನೋಡೋದ್ರಿಂದ ಅರ್ಜಿ ಸಲ್ಲಿಸೋಕೆ ಎಷ್ಟು ವಯಸ್ಸಿರಬೇಕು ನಮಗೆ ಅಂದರೆ 18 ಕನಿಷ್ಠ. ಎಲ್ಲ ಹುದ್ದೆಗಳು 18 ಕಂಪ್ಲೀಟ್ ಆಗಲೇಬೇಕು. 35 ಇದು ಗರಿಷ್ಠ. ಇದಕ್ಕಿಂತ ಜಾಸ್ತಿ ಆಗಿದ್ದಾವೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ವಯೋಮಿತಿ ಸಡಿಲಿಕೆ ಅಂತ ಹೇಳ್ಕೊಂಡು ಸರ್ಕಾರನೇ ಕೊಟ್ಟಿರುವಂಥದ್ದು. ಪ್ರವರ್ಗ 2A ಅಭ್ಯರ್ಥಿಗಳು, 2B ಅಭ್ಯರ್ಥಿಗಳು, 3A 3B ಅಭ್ಯರ್ಥಿಗಳೇ 3 ವರ್ಷ ಅಂತ ಕೊಟ್ಟಿದೆ. ಇಲ್ಲಿ 35 ಪ್ಲಸ್ 3 ಮಾಡಿಕೊಂಡಾಗ 38 ಆದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗದ ಅಭ್ಯರ್ಥಿ ಗರಿಷ್ಠ 5 ವರ್ಷ ಅಂತ ಕೊಟ್ಟಿದೆ. 35 ಪ್ಲಸ್ 5 ಸೇರಿಸ್ಕೊಂಡಾಗ 40 ಆದರೂ ಅರ್ಜಿನ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರ. ಆದ ಕಾರಣ ಏಜ್ ಆಗಿದ್ದರು, ಮದುವೆ ಆಗಿದ್ದರೂ ಕೂಡ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಹುದ್ದೆಗಳ ಒಂದು ಸಂಖ್ಯೆ ನೀವು ನೋಡ್ಬೋದು. ಚಿಕ್ಕಬಳ್ಳಾಪುರ ಹೈಕೋರ್ಟ್ ನೇಮಕಾತಿ ಮಾಡ್ಕೊಳ್ಳೋ ಸಂಸ್ಥೆ ಯಾವುದು ಅಂತ ಫಸ್ಟ್ ತಿಳ್ಕೊಂಡಾಗ ಅದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ನೇಮಕ ಮಾಡ್ಕೊಳ್ಳುತ್ತೆ. ವೇತನ ಶ್ರೇಣಿ 17,000ರಿಂದ 52,000 ಅಂತಿದೆ. ಹುದ್ದೆಗಳ ಸಂಖ್ಯೆ 45 ಅಂತಿದ್ದಾವೆ. ಈಗಾಗಲೇ ಎಲ್ಲ ಕೋರ್ಟ್ಗಳಲ್ಲಿ ಹುದ್ದೆಗಳನ್ನು ಚೆಕ್ ಮಾಡಿದಾಗ ಚಿಕ್ಕಬಳ್ಳಾಪುರನಲ್ಲಿ ಅತ್ಯಂತ ಜಾಸ್ತಿ 45 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಚಿಕ್ಕಬಳ್ಳಾಪುರ. ಆಮೇಲೆ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಅರ್ಜಿನ ಸಲ್ಲಿಸಿ ಅಲ್ಲೇ ನೀವು ಜಾಬನ್ನು ಮಾಡ್ಕೋಬೋದು ಒಂದೇ ಜಿಲ್ಲೆಯಲ್ಲಿ. ಈಗಾಗಲೇ ಎಲ್ಲ ಕಡೆ ಏನಾಗಿದೆಪ್ಪ ಅಂದರೆ 30, 32, 33 ಇದ್ದಾವೆ. ಬಟ್ 45 ಒಂದು ಜಿಲ್ಲೆಗೆ ಕನ್ಸಿಡರ್ ಮಾಡಿದಾಗ 45 ಹುದ್ದೆಗಳು ಜಾಸ್ತಿ ಆದವು. 45 ಹುದ್ದೆಗಳಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದೇ ಜಿಲ್ಲೆಯಲ್ಲಿ 45 ಹುದ್ದೆಗಳು ಸಾಕಷ್ಟು ಅಂತ ನಾನು ಅನ್ಕೊತೀನಿ. ಏನಕ್ಕಂದರೆ ಎಲ್ಲ ಹುದ್ದೆಗಳನ್ನು ಆಲ್ ಓವರ್ ಕರ್ನಾಟಕ ಸೇರಿ ಮೊನ್ನೆ ಕರೆದಿರುವಂಥ PC ನಾನು ಥಿಂಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ.
ಇಷ್ಟು ಹುದ್ದೆಗಳು ಅಲ್ಲಿಲ್ಲ. ಹುದ್ದೆಗಳ ವಿವರ ಅಂತ ನೋಡೋದಾದರೆ, ಸೊ ಈಗಾಗಲೇ ಇಲ್ಲಿ ಪೇಮೆಂಟನ್ನು ನೋಡಿದ್ರಲ್ಲ, ಸೊ ಸ್ಯಾಲ್ರಿ. ಸೊ ಇಲ್ಲಿ ಸೋನೋಗ್ರಾಫ್ ಏನದಿಲ್ಲ 8, ಟೈಪಿಸ್ಟ್ 14, ಟೈಪಿಸ್ಟ್ ಕ್ಯಾಪಿಸ್ಟ್ 6, ಪ್ರೊಸೆಸ್ ಸರ್ವರ್ ಇದೆಲ್ಲ 11, ಚಾಲಕ ಒಬ್ಬರು ಅಭ್ಯರ್ಥಿಗಳಿದ್ದಾರೆ, ಪ್ಯೂನ್ 5 ಹುದ್ದೆಗಳಿದ್ದಾವೆ. ಸೊ ಇವುಗಳಲ್ಲಿ ಯಾವುದನ್ನು ಅಪ್ಲಿಕೇಶನ್ ಹಾಕಬೇಕು ಅಂತಿರಲ್ಲ, ಸೊ ಫಸ್ಟ್ ನೀವೇ ಅದನ್ನು ಚಾಯ್ಸ್ ಮಾಡ್ಕೋಬೇಕಂದ್ರೆ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಚಾಯ್ಸನ್ನು ಮಾಡ್ಕೋಬೇಕು. ಸೊ ಅರ್ಜಿ ಸಲ್ಲಿಸಬೇಕಂದ್ರೆ ಡಿ ಡಿ ಬೇಕಲ್ಲ. ಸೊ ಎಷ್ಟು ಡಿ ಡಿ ಇದೆ ಅಂತಂದು ನೋಡೋದಾದರೆ, SC ST ಅಭ್ಯರ್ಥಿಗಳಾಗಿರ್ಬೋದು, 2A 2B 3D ಎಲ್ಲ ಅಭ್ಯರ್ಥಿಗಳಿಗೂ ಸಮನಾಗಿ ಒಂದು 100 ರು ಡಿ ಡಿ ಇರತಕ್ಕಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಆಗಿ ಫೈಟ್ ಮಾಡ್ತೀನಿ ಅಂತವ್ರು 200 ಡಿ ಡಿ ಇದೆ. ಸೊ ಪಾವತಿ ಮಾಡುವಂಥ ವಿಧಾನ ಆನ್ಲೈನ್ ವಿಧಾನ ಆಗಿರುವಂಥದ್ದು. ಸೊ ಆನ್ಲೈನಲ್ಲಿ ಪೇ ಮಾಡ್ಬೋದು, ಯಾವುದೇ ಪೋಸ್ಟ್ ಆಫೀಸಲ್ಲಿ ಅಲ್ದಾಡುವ ಅವಶ್ಯಕತೆ ಇಲ್ಲ. ಪ್ರಮುಖ ದಿನಾಂಕ, ಸೊ ಅರ್ಜಿ ಸಲ್ಲಿಸುವ ಆರಂಭ ಆಗಿರೋ ದಿನಾಂಕ 18/12 ಆರಂಭ ಆಗಿದೆ, 23ಕ್ಕೆ 17/1/2024 ಒಟ್ಟು ನಿಮ್ಗೆ ಕೊಟ್ಟಿರುವಂಥ ಕಾಲಾವಕಾಶಗಳ ದಿನ ಎಷ್ಟಪ್ಪ ಅಂದರೆ 30 ದಿನ ಇದ್ದಾವೆ. ಸೊ ನಾನು ಮತ್ತೊಮ್ಮೆ ನಿಮಗೆ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದು ಒಂದೇ ಹುದ್ದೆಗಳ ಮೇಲೆ ನಿಗಾ ಹಾಕಬೇಡಿ. ಸೊ ನಿಮ್ಮ ಡ್ರೀಮ್ ಇರುತ್ತೆ ಇದೇ ಹುದ್ದೆ ಆಗಬೇಕು ಅಂತ, ಇರಲಿ, ಎಫರ್ಟ್ ಹಾಕಿ. ಬಟ್ ಏಜ್ ಜಾಸ್ತಿ ಆಗ್ತಾ ಮುಂದೆ ಒಂದಲ್ಲ ಒಂದು ದಿನ ನಿಮಗೆ ನಿಮ್ಮ ಮೇಲೆ ಧೈರ್ಯನ ಹೋಗಿಬಿಡುತ್ತೆ, ಏನಪ್ಪ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು. ಸೊ ಅದ ಕಾರಣಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡಿ, ಅಂದರೆ ಎಕ್ಸಾಮ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದಿರುತ್ತಂತ. ಅಧಿಕೃತ ವೆಬ್ಸೈಟ್ ಅಂತ ನೋಡ್ಬೋದು ನೀವು, ಈ ಚಿಕ್ಕಬಳ್ಳಾಪುರ.ಡಿ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಂತ ಬರುತ್ತೆ, district.court.gov ಅಂತ ಸರ್ಚ್ ಮಾಡಿ, ನಿಮ್ಮ ಮೊಬೈಲಲ್ಲಿ ಸಂಪೂರ್ಣ ಮಾಹಿತಿ ಬರುತ್ತೆ. ಸೊ ಅಲ್ಲಿಂದನೇ ಕೂಡ ಅರ್ಜಿಯನ್ನು ನೀವು ಸಲ್ಲಿಸಿ ಒಂದು ಹುದ್ದೆನ ಪಡ್ಕೋಬೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.